ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಲಸಿನ ಹಣ್ಣು ಹಣ್ಣಾಗಿದೆಯೋ ಇಲ್ಲ ಅಂತ ಕಂಡುಹಿಡಿಯೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಹಣ್ಣಿನ ಸೀಸನ್ ಅಲ್ವಾ, ನಮ್ಮ ಮನೆಯವರು ಒಂದು ಹಲಸಿನ ಹಣ್ಣು ಕೊಂಡ್ಕೊಬಂದಿದ್ರು. ಇದು ಹಣ್ಣಾಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ನಿಮಗೆ ನೋಡೋಣ ಈ ವಿಡಿಯೋದಲ್ಲಿ. ಕಾಯಿ ಆದರೆ ಇಲ್ಲಿದೆಯಲ್ಲ ಮುಳ್ಳು, ಈ ಮುಳ್ಳು ಪಕ್ಕ ಪಕ್ಕ ಇರುತ್ತೆ. ಹಣ್ಣಾಗಿರೋದ್ರಿಂದ ನೋಡಿ, ಹಣ್ಣಾದರೆ ಈ ಥರ ದೂರ ದೂರ ಸರಿತಾ ಬರುತ್ತೆ. ಕಾಯಿ ಇದ್ದರೆ ಈ ಮುಳ್ಳು ಪಕ್ಕ ಪಕ್ಕನೇ ಇರುತ್ತೆ. ನೋಡಿ, ಈಗ ಹಣ್ಣಾಗಿದೆ ಅಲ್ವಾ, ದೂರ ದೂರ ಸರಿತಾ ಬಂದಿದೆ ಅಲ್ವಾ ನೋಡಿ. ಹಾಗೆ ಹಣ್ಣಾಗಿದೆಯೋ ಅಂತ ಇನ್ನೊಂದು ಟೆಕ್ನಿಕ್ ಏನಂದರೆ, ಇಲ್ಲಿದೆಯಲ್ಲ ಇದು ಬ್ರೌನಿಷ್ ಆಗಿರುತ್ತೆ. ಹಣ್ಣಾಗೋ ಸಮಯದಲ್ಲಿ ಇದು ಗ್ರೀನ್ ಹೋಗಿ ಈ ರೀತಿಯಾಗಿ ಕಲರ್ ಬಂದಿರುತ್ತೆ. ಈ ಥರ ಬಂದಿದೆ ಅಂದ್ರೂ ಹಲಸಿನ ಹಣ್ಣು ಹಣ್ಣಾಗಿದೆ ಅಂತ ಹೇಳಿ. ಹಾಗೆ ಇನ್ನೂ ಒಂದು ಏನಪ್ಪ ಅಂದರೆ, ಈ ಮುಳ್ಳಿನ ಮೇಲೆ ಈ ಥರ ಚುಕ್ಕಿ ಚುಕ್ಕಿ ಇದೆಯಲ್ಲ ನೋಡಿ, ಈ ಥರ ಚುಕ್ಕಿ ಚುಕ್ಕಿ ಇದೆಯಲ್ಲ, ಈ ಥರ ಇದ್ರೂ ಸಹ ಹಲಸಿನ ಹಣ್ಣು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಗ್ಯಾಪ್ ಆಗಿದೆ ಅಂಥೇಳಿ. ಈಗ ಇದು ಹಣ್ಣಾಗಿದೆ. ಆಮೇಲೆ ಇನ್ನೊಂದು ಮೇನ್ ಟೆಕ್ನಿಕ್ ಏನಪ್ಪ ಅಂತಂದರೆ, ಹಲಸಿನ ಹಣ್ಣು ಹಣ್ಣಾಗಿದೆಯಲ್ಲೋ ಅಂತ ಕಂಡುಹಿಡಿಯೋದಕ್ಕೆ ನೋಡಿ, ಸೌಂಡ್ ಬರ್ತಿದೆಯಲ್ಲ, ಈ ಥರ ಸೌಂಡ್ ಬಂದರೆ ಇದು ಹಣ್ಣಾಗಿದೆ ಅಂಥೇಳಿ. ಕಾಯಿಯಾಗಿದ್ದಾಗ ಹೊಡೆದ್ರೆ ಅದು ಬೇರೆ ಥರ ಸೌಂಡ್ ಬರುತ್ತೆ. ಇದು ಟಪ್ ಟಪ್ ಅಂತ ಬರುತ್ತೆ ನೋಡಿ. ನೋಡಿ, ಟಪ್ ಟಪ್ ಅಂತ ಬರ್ತಿದೆಯಲ್ಲ, ಈ ಥರ ಸೌಂಡ್ ಬಂತು ಅಂದರೆ ಹಣ್ಣಾಗಿದೆ ಅಂತ ಹೇಳಿ. ನೋಡಿ, ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಮುಳ್ಳೆಲ್ಲ ದೂರ ಆಗಿದ್ದರೆ ಮಾತ್ರ ಹಣ್ಣಾಗಕ್ಕೆ ಬಂದಿದೆ ಅಂಥೇಳಿ. ಸೌಂಡು ಮೇಯ್ನಾಗಿ ಇದನ್ನೇ ನಮಗೆ, ಇಲ್ಲೇನು ಸೌಂಡ್ ಬರ್ತಿದೆಯಲ್ಲ ಹೊಡೆದಾಗ ಹಲಸಿನ ಹಣ್ಣಿಗೆ, ಇದು ನಮಗೆ ಗೊತ್ತಾಗುತ್ತೆ ಹಣ್ಣಾಗಿದೆಯಲ್ಲ ಅಂಥೇಳಿ. ನೋಡಿ, ಈ ಥರ ಸೌಂಡ್ ಬರಬೇಕು. ನೋಡಿ, ಇಲ್ಲೆಲ್ಲ ಬ್ರೌನ್ ಆಗಿದೆ ಆಗಲೇ. ನೋಡಿ, ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಿದ್ದರೆ ಹಣ್ಣಾಗಿದೆ ಅಂತ. ಮರದಲ್ಲೇ ಹಣ್ಣಾಗಿದ್ದರೆ ಉದ್ರೋಗ್ಬಿಡುತ್ತೆ. ನಾವು ತಂದು ಬೇಕಾದ್ರೆ ಹಂಗೆ ಇಟ್ಟು ಸಹ ಹಣ್ಣು ಮಾಡ್ಕೋಬೋದು. ಆದರೆ ಕಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಹಣ್ಣಾಗೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಈ ಥರ ಬಿಟ್ಟು ನಾವು ಹಣ್ಣಾಗಿದ್ದಿಲ್ಲ ಅಂತ ಚೆಕ್ ಮಾಡಿಬಿಟ್ಟೆ ಆಮೇಲೆ ನಾವು ಕಟ್ ಮಾಡಬೇಕು. ಇದನ್ನು ಕಟ್ ಮಾಡೋದು ಅಷ್ಟೇ, ತುಂಬ ಈಸಿ ಏನಲ್ಲ. ನಾವು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತೇಳಿ. ಇಲ್ಲೆಲ್ಲ ನೋಡಿ, ಮುಳ್ಳೆಲ್ಲ ಯಾವ ರೀತಿ ಗ್ಯಾಪ್ ಆಗಿದೆ ಅಂತ. ಆಮೇಲೆ ಇಲ್ಲೇನು ಕಲರ್ ಇದೆಯಲ್ಲ, ಇದು ಹಣ್ಣಾದಾಗೂ ಕಲರ್ ಬರುತ್ತೆ. ಇಲ್ಲ ಅಂದರೆ ಬಿಸಿಲಿನ ಶಾಖಕ್ಕೂ ಸಹ ಕಲರ್ ಚೇಂಜ್ ಆಗುತ್ತೆ. ಹಂಗಂತ ಕಲರ್ ಚೇಂಜ್ ಆಗಿದೆ ಅಂತ ನೀವು ಕಟ್ ಮಾಡಿಬಿಟ್ರೆ ಕಾಯಿಯಾಗಿ ಇರುತ್ತೆ. ಒಂದು ಸಲ ನೀವು ಹಣ್ಣಾಗಿದೆಯಲ್ಲೋ ಅಂತ ಚೆಕ್ ಮಾಡಿಬಿಟ್ಟೆ ಕಟ್ ಮಾಡಬೇಕು. ನಾವೇನಾದ್ರು ಕಲರ್ ಚೇಂಜ್ ಆಗಿದೆ ಅಂತ ಕಟ್ ಮಾಡೋಕ್ಕೆ ಹೋದರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಹಣ್ಣು. ನೋಡಿ, ಇದು ಸೂರ್ಯನ ಕಿರಣಕ್ಕಾಗಿರೋದು ನೋಡಿ. ಈ ಥರ ಎಲ್ಲ ಆಗುತ್ತೆ. ಕರೆಕ್ಟಾಗಿ ಹಣ್ಣಾಗಿದೆಯಿಲ್ಲೋ ಅಂತ ತಿಳ್ಕೊಂಡು ನಾವು ಈ ಹಲಸಿನ ಹಣ್ಣನ್ನ ಕಟ್ ಮಾಡಬೇಕಾಗತ್ತೆ.